ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 6ನೇ ಸಂಚಿಕೆ. ಅಕ್ಷರ ಸ್ನೇಹಿತರ ಬಳಿ ಅರುಣ್ ಕೇಳಿದಾಗ ವಂಶ್ ಕೆಲಸ ಬಿಟ್ಟಿದ್ದಕ್ಕೆ ತುಂಬ ಕೋಪಗೊಂಡಿದ್ದಳು. ಹಳ್ಳಿಗೆ ಹೋಗಲು ಇಷ್ಟವಿಲ್ಲ ಎಂದು ಹೇಳುತ್ತಿದ್ದಳು. ಅದಕ್ಕೆ ಮದುವೆ ಬಿಟ್ಟು ಹೋಗಿರಬಹುದು ಎಂದರವರು. ಛೆ, ಅಷ್ಟು ಸಣ್ಣ ವಿಷಯಕ್ಕೆ ಮದುವೆ ಬಿಟ್ಟು ಹೋಗುವಂಥದ್ದು ಏನಿತ್ತು? ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಮೊದಲೇ ಮದುವೆ ನಿಲ್ಲಿಸಬಹುದಿತ್ತು. ಈಗ ಮದುವೆ ದಿನದವರೆಗೂ ಬಂದು ಮದುವೆ ನಿಂತು ಹೋದರೆ ನನಗೆಷ್ಟು ಅವಮಾನ, ಪಾಪ ಅಪ್ಪನಿಗೆಷ್ಟು ನೋವು. ಆ ಅಕ್ಷರ ಯಾವತ್ತೂ ಬದಲಾಗಲ್ಲ ಎಂದು ಇನ್ನಷ್ಟು ಕೋಪಗೊಂಡನು ವಂಶ್. ಗೆಳೆಯ ರವಿಕುಮಾರ್ ಬಳಿ ಹೋಗಿ ಜೋರಾಗಿ ಅತ್ತರು ಅನಂತಮೂರ್ತಿ. ಯಾವತ್ತೂ ಯಾರ ಮುಂದೆಯೂ ತಲೆ ತಗ್ಗಿಸದವರು, ಮಾನ ಮರ್ಯಾದೆಗೆ ಅಂಜಿ ಬದುಕುವವರು ಇಂದು ಅಕ್ಷರ ಈ ರೀತಿ ಮಾಡಿದ್ದರಿಂದ ಪ್ರಾಣ ಕಳೆದುಕೊಳ್ಳುವಷ್ಟು ಬೇಸರಗೊಂಡಿದ್ದರು. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದವರಿಗೆ ನೆನಪಾಗಿದ್ದು ಪುಣ್ಯ. ಕೇಳೋ ಧೈರ್ಯವಿಲ್ಲದಿದ್ದರೂ ರವಿಕುಮಾರ್ ಬಳಿ ಕೇಳಿಯೇ ಬಿಟ್ಟರು ಅನಂತಮೂರ್ತಿ. ರವಿ, ನಿನ್ನ ಮಗಳು ಪುಣ್ಯನ ನನ್ನ ಮಗ ವಂಶ್ಗೆ ಕೊಟ್ಟು ಮದುವೆ ಮಾಡಿಸ್ತೀಯಾ? ನನ್ನ ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದು ಅಂಜುತ್ತಲೇ ನುಡಿದಿದ್ದರು ಅನಂತಮೂರ್ತಿ. ಬೇಡ ಎನ್ನಲು ವಂಶ್ ಬಳಿ ಯಾವ ಕೊರತೆಯೂ ಇರಲಿಲ್ಲ. ಬುದ್ಧಿವಂತ, ವಿದ್ಯಾವಂತ, ಯಾವುದೇ ಕೆಟ್ಟ ಚಟವಿಲ್ಲದವನು. ಅಂಥವನನ್ನು ಬೇಡವೆನ್ನಲು ರವಿಕುಮಾರ್ಗೆ ಸಾಧ್ಯವಾಗಲಿಲ್ಲ. ಜೊತೆಗೆ ಕಷ್ಟದಲ್ಲಿರುವ ಸ್ನೇಹಿತನಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಲ್ಲವೇ ಎಂದು ಸರಿ, ಅವಳ ಜೊತೆಗೆ ಮಾತಾಡುತ್ತೇನೆ ಎಂದು ಅಲ್ಲಿಂದ ಬಂದರು. ಪದ್ಮ ಬಳಿ ಕೇಳಿದಾಗ ಅವರು ಖುಷಿಯಾಗಿಯೇ ಒಪ್ಪಿಕೊಂಡರು. ಆದರೆ ಪುಣ್ಯ, ಯಾರುಂತಾನೆ ಗೊತ್ತಿಲ್ಲದವರನ್ನು ನಾನು ಹೇಗೆ ಮದುವೆ ಆಗಲಿ? ಅದೂ ಅಲ್ಲದೆ ನಾನು ಈಗ ಮದುವೆ ಬಗ್ಗೆ ಚಿಂತಿಸಿಲ್ಲ. ನನಗೆ ನನ್ನದೇ ಆಸೆ ಕನಸು ಇದೆ, ಅದನ್ನು ಪೂರೈಸಬೇಕು. ನನ್ನಿಂದ ಇದು ಸಾಧ್ಯವಿಲ್ಲ ಎಂದಳು ಪುಣ್ಯ. ದಯವಿಟ್ಟು ಹಾಗೆ ಹೇಳಬೇಡಮ್ಮ. ನನ್ನ ಸ್ನೇಹಿತ ನನ್ನ ಬಳಿ ಕೇಳಿಕೊಂಡ. ನನಗೆ ಕಷ್ಟವಿದ್ದಾಗ ಅವನೇ ಸಹಾಯ ಮಾಡಿದ್ದು. ಈಗ ಅವನ ಮಾನ ಹೋಗುತ್ತಿದೆ. ಆ ಹುಡುಗಿ ತನಗೆ ಬದುಕು ಕೊಟ್ಟ ಆ ಮನೆಯವರನ್ನು ಧಿಕ್ಕರಿಸಿ ಹೋಗಿದ್ದಾಳೆ. ನನಗೆ ನಂಬಿಕೆ ಇದೆ ಪುಣ್ಯ, ನೀನು ಅವರ ಮನೆಯಲ್ಲಿ ತುಂಬ ಚೆನ್ನಾಗಿ ಇರುತ್ತೀಯ. ವಂಶ್ ಮುಂದೆ ನಿನ್ನ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆ ಮನೆಯವರ ಬಗ್ಗೆ ನನಗೆ ಪೂರ್ತಿ ವಿಶ್ವಾಸವಿದೆ. ಒಪ್ಪಿಕೋ ಪುಣ್ಯ, ವಂಶ್ನ ನೀನು ಮದುವೆ ಆಗು. ನನ್ನ ಸ್ನೇಹಿತ ಅನಂತಮೂರ್ತಿಯ ಮಾನ ಉಳಿಸು ಎಂದು ಕೇಳಿಕೊಂಡರು ರವಿಕುಮಾರ್. ಇತ್ತ ವಂಶ್ನನ್ನು ಒಪ್ಪಿಸಲು ಸುಜಾತ ಹರಸಾಹಸ ಪಡುತ್ತಿದ್ದರು. ಅಮ್ಮ, ನನಗೆ ಮದುವೆಯೂ ಬೇಡ, ಏನೂ ಬೇಡ. ನಾನು ಹೀಗೆ ಇದ್ದು ಬಿಡುತ್ತೇನೆ. ಅಕ್ಷರನೇ ನನ್ನ ಅರ್ಥ ಮಾಡಿಕೊಂಡಿಲ್ಲ. ಇನ್ನು ಬೇರೆ ಯಾರೋ ಹುಡುಗಿ ನನ್ನ ಜೊತೆಗೆ ಹೇಗಿರ್ತಾಳೆ? ಬೇಡಮ್ಮ, ಆ ಹುಡುಗಿಯಾದರೂ ನನ್ನ ಹೇಗೆ ಒಪ್ಪಿಕೊಳ್ಳುತ್ತಾಳೆ? ಅವಳಿಗೂ ಅವಳದ್ದೇ ಆಸೆ ಕನಸು ಇರುತ್ತದೆ ಅಲ್ಲವೇ? ಸುಮ್ಮನೆ ನನ್ನ ಜೀವನ ಹಾಳಾಗುತ್ತದೆ ಎಂದು ಅವಳ ಜೀವನವನ್ನು ಹಾಳು ಮಾಡೋ ಮನಸ್ಸು ನನಗಿಲ್ಲ ಎಂದನು ವಂಶ್. ಹಾಗೆಲ್ಲ ಹೇಳಬೇಡ ವಂಶ್, ಈಗ ನಮ್ಮ ಮನೆ ಮಾನ ಉಳಿಸಬೇಕಾಗಿದೆ. ಜೊತೆಗೆ ಆ ಹುಡುಗಿ ಬೇರೆ ಯಾರೂ ಅಲ್ಲ, ನಿಮ್ಮಪ್ಪನ ಸ್ನೇಹಿತ ರವಿಕುಮಾರ್ ಮಗಳು. ತುಂಬ ಒಳ್ಳೆಯ ಹುಡುಗಿ. ಅವಳನ್ನು ಮದುವೆ ಆದರೆ ಮುಂದೆ ಖಂಡಿತ ನಿನ್ನ ಜೀವನ ಚೆನ್ನಾಗಿರುತ್ತದೆ ಎಂದು ವಂಶ್ನ ಮನವೊಲಿಸಲು ಪ್ರಯತ್ನಿಸುತ್ತಿದ್ದರು ಸುಜಾತ. ವಂಶ್ ಪುಣ್ಯ ಜೊತೆಗೆ ಮದುವೆಗೆ ಒಪ್ಪಿಕೊಳ್ಳದಿದ್ದರೆ ಸಾಕು ಎಂದು ಮನದಲ್ಲೇ ಅಂದುಕೊಳ್ಳುತ್ತಿದ್ದನು ಅರುಣ್. ಅಕ್ಷರನೇ ಹೀಗಿದ್ಲು, ಇನ್ನು ಫಾರಿನ್ನಿಂದ ಬಂದಿರೋ ಆ ಹುಡುಗಿ ಇನ್ನೇಗೆ ಇರುತ್ತಾಳೋ ಎಂದು ಅಂದುಕೊಳ್ಳುತ್ತಿದ್ದರು ಅನ್ನಪೂರ್ಣ. ನನ್ನ ಮಾನ ಉಳಿಸೋ ವಂಶ್ ಎಂದು ಕೈ ಮುಗಿದು ಬೇಡಿಕೊಂಡರು ಅನಂತಮೂರ್ತಿಗಳು ವಂಶ್ ಬಳಿ. ಮನನೊಂದು ಮನಸ್ಸಿಲ್ಲದ ಮನಸ್ಸಲ್ಲಿ ಒಪ್ಪಿಕೊಂಡನು ವಂಶ್. ರವಿಕುಮಾರ್ ಹಾಗೂ ಪದ್ಮ ಪುಣ್ಯ ಮದುವೆಗೆ ಒಪ್ಪಿಕೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ಯುಗಗಳ ಪ್ರೇಮಿಗಳು ತಮಗರಿವಿಲ್ಲದೆಯೇ ಒಂದಾಗಿದ್ದು ವಿಧಿಯಾಟಕ್ಕೆ ಇದೇನಿದು? ಮದುವೆ ನಿಂತು ನನ್ನ ಹುಡುಕಿಕೊಂಡು ಬರುತ್ತಾರೆ ಎಂದು ಅಂದುಕೊಂಡರೆ ಯಾರೂ ಇನ್ನೂ ಬಂದಿಲ್ಲ. ವಂಶ್ ಕೂಡ ಬಂದಿಲ್ಲ, ಅರುಣ್ ಕೂಡ ಬಂದಿಲ್ಲ. ನಾನೇ ನೋಡುತ್ತೇನೆ ಎಂದು ಕೋಣೆಯಿಂದ ಹೊರಬರಲು ಪ್ರಯತ್ನಿಸಿದಾಗ ಕೋಣೆಯ ಬಾಗಿಲು ಮೊದಲೇ ತನ್ನಷ್ಟಕ್ಕೆ ಮುಚ್ಚಿಕೊಂಡಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಬಾಗಿಲು ತೆಗೆಯಲಾಗಲಿಲ್ಲ ಅಕ್ಷರಾಗೆ. ಪ್ರಯತ್ನಿಸಿ ಸುಸ್ತಾಗಿ ಬಿಟ್ಟಳು. ಛೆ, ಬಾಗಿಲು ತೆಗೆಯೋಕೆ ಆಗ್ತಿಲ್ಲ. ಏನಾಯಿತು? ಯಾರಾದರೂ ಬೀಗ ಹಾಕಿದರಾ? ಹಾಗಾಗೋಕೆ ಸಾಧ್ಯ ಇಲ್ಲ. ಹಾಗೆ ಹಾಕಿದರೆ ನನಗೆ ಗೊತ್ತಾಗುತ್ತಿತ್ತು. ಮತ್ತೆ ಯಾಕೆ ಬಾಗಿಲು ಗಟ್ಟಿಯಾಗಿ ಮುಚ್ಚಿಕೊಂಡಿತು? ಛೆ, ಬರುವ ಅವಸರದಲ್ಲಿ ಫೋನ್ ಕೂಡ ತರೋದು ಮರೆತು ಬಿಟ್ಟೆ ಎಂದು ಗೊಂದಲಗೊಂಡಳು. ಕಾಪಾಡಿ ಕಾಪಾಡಿ ಎಂದು ಜೋರಾಗಿ ಕೂಗಾಡಿದಳು. ಯಾರೂ ಅವಳ ಸಹಾಯಕ್ಕೆ ಬರಲಿಲ್ಲ. ಕಾರಣ ಆ ಜಾಗದಲ್ಲಿ ಅವಳನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಯುಗಗಳ ಪ್ರೇಮಿಗಳು ಒಂದಾಗುವಂತೆ ಮಾಡಲು ಕಾಣದ ಕೈಯೊಂದು ಕೆಲಸ ಮಾಡಿತ್ತು. ಸಾಕ್ಷಾತ್ ದುರ್ಗಮ್ಮನೇ ಯುಗಗಳ ಪ್ರೇಮಿಗಳು ಒಂದಾಗುವ ಕ್ಷಣಕ್ಕೆ ಕಾಯುತ್ತಿದ್ದರು. ಮಂಗಳ ಘೋಷದೊಂದಿಗೆ ಬಂಧುಗಳ ಮುಂದೆ
ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಹಸೆಮಣೆ ಏರಿದ್ದರು ಯುಗಗಳ ಪ್ರೇಮಿಗಳು. ಅಕ್ಕಪಕ್ಕ ಕೂತಿದ್ದರೂ ಒಂದು ಬಾರಿಯೂ ಒಬ್ಬರನ್ನೊಬ್ಬರು ಕಣ್ಣೆತ್ತಿ ನೋಡುವ ಧೈರ್ಯ ಮಾಡಲಿಲ್ಲ. ಇಬ್ಬರ ಮನದಲ್ಲೂ ಯುದ್ಧವೇ ನಡೆಯುತ್ತಿತ್ತು. ಮುಂದಿನ ಜೀವನ ಹೇಗೋ ಎನ್ನುವ ಚಿಂತೆ ಇಬ್ಬರಲ್ಲೂ ಕಾಡುತ್ತಿತ್ತು. ಶಾಸ್ತ್ರಿಗಳು ಹೇಳಿದಾಗ, ನೀ ಯಾರೋ ಗೊತ್ತಿಲ್ಲ, ನನ್ನ ಮುಂದಿನ ಜೀವನದಲ್ಲಿ ನಿನ್ನ ಜೊತೆಗೇ ಇರುವೆ ಎಂದು ಮನದಲ್ಲೇ ಅಂದುಕೊಂಡು ಪುಣ್ಯ ತಲೆ ತಗ್ಗಿಸಿ ಕೂತಳು. ವಂಶ್ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದ. ಅವಳ ಹೆಜ್ಜೆ ಜೊತೆಗೆ ಹೆಜ್ಜೆ ಇಟ್ಟು, ನೀ ಯಾರೋ ಗೊತ್ತಿಲ್ಲ, ನನ್ನ ಉಸಿರ ಕೊನೆಯ ಕ್ಷಣದವರೆಗೂ ಕಷ್ಟ ಸುಖದಲ್ಲಿ ಜೊತೆಯಾಗಿರುವೆ ಎಂದು ಮನದಲ್ಲೇ ಅಂದುಕೊಂಡು ಅವಳೊಂದಿಗೆ ಸಪ್ತಪದಿ ತುಳಿದಿದ್ದ ವಂಶ್. ಮುಕ್ಕೋಟಿ ದೇವತೆಗಳು ಯುಗಗಳ ಜೋಡಿಯನ್ನು ಪುಷ್ಪ ಸುರಿಸಿ ಆಶೀರ್ವದಿಸಿದ್ದರು. ರವಿಕುಮಾರ್ ತನ್ನ ಮುದ್ದು ಮಗಳನ್ನು ವಂಶ್ಗೆ ಧಾರೆ ಎರೆದು ಕೊಟ್ಟಿದ್ದರು. ಅಕ್ಷತಾ ತನಗರಿವಿಲ್ಲದೆಯೇ ಯುಗಗಳಿಂದ ಜೊತೆಯಾಗ ಬಯಸಿದವರು ಒಂದಾಗಲು ಕಾರಣವಾಗಿದ್ದಳು. ಇತ್ತ ತ್ರಿಶೂಲಪುರದಲ್ಲಿ ಎಷ್ಟೋ ವರುಷಗಳ ನಂತರ ಗುಡುಗು ಸಹಿತ ಮಳೆ ಪ್ರಾರಂಭವಾಗಿತ್ತು. ವರುಷಗಳಿಂದ ಕಾಣದ ಮಳೆ ಸುರಿದಿದ್ದರಿಂದ ಜನರು ದಂಗಾಗಿ ಬಿಟ್ಟಿದ್ದರು. ಮುಂದುವರಿಯುವುದು. ಸಂಚಿಕೆ ಹೇಗಿತ್ತು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.